ಕನ್ನಡ ಮೀಡಿಯಾ ನ್ಯೂಸ್ ನೊಂದವರ ಧ್ವನಿಗಾಗಿ ಭ್ರಷ್ಟಾಚಾರದ ವಿರುದ್ಧವಾಗಿ ಸದಾ ಸಿದ್ಧ 24x7. ಹಿರಿಯೂರು ಕೆಎಂಕೊಟ್ಟಿಗೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಪುಸ್ತಕ, ಪೆನ್ನು, ಜಾಮಿಟ್ರಿ ಬಾಕ್ಸ್ ಸಹಾಯ ಮಾಡಿ ಮಕ್ಕಳೊಂದಿಗೆ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿಕೊಂಡ ಶ್ರೀಮತಿ ಜ್ಯೋತಿ ಶಿವಮೂರ್ತಿರವರು ಸರ್ಕಾರಿ ಶಾಲಾ ಮಕ್ಕಳಿಗೆ ನಮ್ಮಂತಹವರು ಪ್ರೋತ್ಸಾಹ ನೀಡಿದರೆ ಓದುವುದರಲ್ಲಿ, ಕ್ರೀಡಾ ಜಗತ್ತಲ್ಲಿ, ಕಲೆಯಲ್ಲಿ ಸಾಧನೆ ಮಾಡುವುದರಲ್ಲಿ ಯಶಸ್ವಿ ಆಗೇ ಆಗುತ್ತಾರೆ ಎಂದು ಆರ್ ಶಿವಮೂರ್ತಿರವರು ಹೇಳಿ ಹುಟ್ಟುಹಬ್ಬವನ್ನು ಸಂಭ್ರಮಿಸಿದರು. ಇದೇ ಸಂದರ್ಭದಲ್ಲಿ ಆತ್ಮೀಯರಾದ ಶಶಿಕುಮಾರ್ ಹಾಗೂ ಸಿದ್ದಮ್ಮ ಶುಭ ಕೋರಿದರು. ಶಾಲಾ ಶಿಕ್ಷಕರಾದ ಶಿವಮೂರ್ತಿರವರು ಕೂಡ ನಮ್ಮ ಶಾಲೆಗೆ ಈ ರೀತಿ ಮಕ್ಕಳಿಗೆ ಪಠ್ಯ ಪುಸ್ತಕಗಳನ್ನು ನೀಡಿ ಪ್ರೋತ್ಸಾಹಿಸಿದ್ದಕ್ಕೆ ಶ್ರೀಮತಿ ಜ್ಯೋತಿ ಮತ್ತು ಶಿವಮೂರ್ತಿರವರಿಗೆ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸಿ ಹುಟ್ಟುಹಬ್ಬಕ್ಕೆ ಎಚ್ಎಂ ರಾಜೇಶ್ವರಿ ಶಿಕ್ಷಕಿ, ಮೇರಿ ಶಿಕ್ಷಕಿ ಹೇಮಗಿರಿರವರು, ಅಂಗನವಾಡಿ ಶಿಕ್ಷಕಿ ರಾಧಮ್ಮ, ಶಾಲಾ ಅಡಿಗೆ ಸಹಾಯಕರು ಇಂದ್ರಮ್ಮ ಇತರರು ಭಾಗವಹಿಸಿದ್ದರು. ಶಾಲಾ ಮಕ್ಕಳು ನೃತ್ಯ ಮಾಡಿ ಸಂಭ್ರಮದಿಂದ ಆಚರಿಸಲಾಯಿತು. ಪೂಜಾ ಕಾರ್ಯಕ್ರಮ ಬಂದು ನಮ್ಮ ಕೆಎಂಕೊಟ್ಟಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಇವತ್ತು ಕಾರ್ಯಕ್ರಮಕ್ಕೆ ಒಂದು ರೀತಿಯ ಸರ್ಪ್ರೈಸ್ ಖಂಡಿತವಾಗಿ ನಮಗೆ ಗೊತ್ತಿರಲಿಲ್ಲ ನಾವು ನಡೆಸಬೇಕು ಅಂತ ಹೇಳಿದಾಗ ಈಗ ಕಾರ್ಯಕ್ರಮಕ್ಕೆ ನಮ್ಮ ಈ ಗ್ರಾಮದ ಮುಖ್ಯಸ್ಥರು ನಮ್ಮ ಶಿವಮೂರ್ತಿ ಸರ್ ಬಂದಿದ್ದಾರೆ. ಅವ್ರಿಗೆ ನಮ್ಮ ಶಾಲೆಯ ಪರವಾಗಿ, ನಮ್ಮ STMC ಪರವಾಗಿ, ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೀನಿ. ಅದೇ ತರ ಈಗ ಅವರ ಧರ್ಮಪತ್ನಿಯವರು ನಮಗೆ ಗೊತ್ತಿರಲಿಲ್ಲ, ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು, ಮಹೇಶ್ ಹೇಳಿದ್ಮೇಲೆ ಅದ್ರಾಗೂ ಅವ್ರನ್ನೂ ಹೇಳೇ ಇಲ್ಲ. ಅವ್ರು ಹೇಳ್ತಾರೆ ಆಮೇಲೆ ಸರ್ ಇವತ್ತು ಈ ತರ ಇದೆ ಅಂತ ಹೇಳಿ ಬಹಳ ಖುಷಿ ಆಯ್ತು. ನಾವು ಏನೋ ನಮ್ಮ ಮೇಡಮ್ ಅವರು ಸರ್ ನಾವು ಏನೋ ಒಂದು ಕಾಣಿಕೆ ತರಬೇಕಾಗಿತ್ತು, ಖಂಡಿತವಾಗೂ ಈಗ 3 ತಾಳಿ ತಂದು ನಂಗೆ ಈಗ ನಾನು ಹೋಗೀಗ 3 ತಾಳಿ ತರಬೇಕು ನಂಗೆ ತಾಳಿ ತರಬೇಕು. ಎಷ್ಟೊತ್ತಾಗುತ್ತೆ ನಾಳೆ 3 ಗಂಟೆಗೆ ಬಂದ್ರೆ ಮುಗಿದ ಹೋಗಿ ಅದಕ್ಕೆ 3 ತಾಳಿ ತರ ಬೇಡ. ಖಂಡಿತ ಮೇಲೆ ಅವರ ಮೇಲೆ ನಮಗೆ ಅಭಿಮಾನ ಇದೆ, ಬಹಳ ಅಭಿಮಾನ ಇದೆ. ಹಿಂದೆ ನಮಗೆ ಶಾಲೆಗೆ ಬಣ್ಣ ಹೊಡಿಸಿದ್ರು ಸುಮಾರು 70-80 ಸಾವಿರ ರೂಪಾಯಿ, ಅದರಲ್ಲಿ ಒಂದು 50 ಸಾವಿರ ರೂಪಾಯಿ ದುಡ್ಡು ಶಿವಮೂರ್ತನರೇ ಕೊಟ್ಟರು. ಕ್ಯಾಶ್ ನಮ್ಮ ಟೇಬಲ್ ಇಲ್ಲೇ ಕೊಟ್ಟು ನಮ್ಮ ಸ್ಕೂಲಿಗೆ ಬಣ್ಣ ಮಾಡಿಸಿದ್ದಾರೆ. ಅವೆಲ್ಲವೂ ನಮ್ಮ ಮನಸ್ಸಿನಲ್ಲಿದೆ. ನಾವು ಇದಿರೋವರೆಗೂ ನಮ್ಮ ಸ್ಕೂಲಲ್ಲಿ ಅವ್ರು ಋಣದಲ್ಲಿದ್ದೀವಿ. ಅವ್ರಿಗೆ ಹೇಳ್ಬೇಕಂದ್ರೆ ಇರ್ಲಿ ಇದೇ ತರ ಇನ್ನು ಮುಂದೆ ನಮ್ಮ ಶಾಲೆ ಅಭಿವೃದ್ಧಿ ಆಗಲಿ. ನಮ್ಮ ಕೆಎಂಕೊಟ್ಟಿ ಶಾಲೆ ಇದು ನಮ್ಮ ಶಾಲೆ ಅಲ್ಲ, ನಮ್ಮ ಊರಿನ ಶಾಲೆ ಅಭಿವೃದ್ಧಿ ಆಗಲಿ. ಅದೇ ತರ ಅವರಂತೆ ನಮ್ಮೂರಾಗ ಇನ್ನೂ ಕೆಲವು ಗ್ರಾಮಸ್ಥರುಗಳು ಸಹಕಾರ ಮಾಡಿದ್ರು, ಇನ್ನೂ ಒಳ್ಳೇದು, ಇನ್ನೂ ಬಹಳ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಇದ್ದಾರೆ. ನಮ್ಮ ಶಾಲೆಗೆ ಎಷ್ಟು ಕೋಟಿಗಟ್ಟಲೆ ಖರ್ಚು ಮಾಡಿದ್ರು ಕೆಲಸ ಇದೆ. ಹಾಗಿರೋದ್ರಿಂದ ಅಷ್ಟು ಕೆಲಸ ಮಾಡಿದ್ದಾರೆ. ಆ ನಡುವೆ ಇವತ್ತು ಅವರ ಧರ್ಮಪತ್ನಿಯವರಂತ ಜ್ಯೋತಿ ಮೇಡಮ್ ಅವರದು ಹುಟ್ಟುಹಬ್ಬ ಅಂತ ಗೊತ್ತಾಯ್ತು. ಅವರ ಬರ್ತ್ಡೇ ಇದೆ ಇವತ್ತು. ಅದಕ್ಕೋಸ್ಕರಾಗಿ ನಿಮ್ಗೆ ಸ್ವಲ್ಪ ಗಿಫ್ಟ್ ತಂದಿದ್ದಾರೆ, ಅದನ್ನ ಕೊಡ್ತೀವಿ. ನಿಮ್ಮೆಲ್ಲ ಹುಡುಗರು ತಂದಿದ್ದಾರೆ, ಅದನ್ನ ಕೊಡ್ತೀವಿ. ಆಮೇಲೆ ಅವ್ರಿಗೆ ನಮ್ಮ ಶಾಲೆ ಪರವಾಗಿ ಗಿಫ್ಟ್ ಮಾಹಿತಿ ನಿಮ್ಗೆಲ್ಲ ನೋಟ್ ಬುಕ್ಸ್ ತಂದಿದ್ದಾರೆ. ಅವರ ಬರ್ತ್ಡೇ ಪ್ರಯುಕ್ತ ನೋಟ್ ಬುಕ್ಸ್ ತಂದಿದ್ದಾರೆ. ನೀವೆಲ್ಲರಿಗೂ ಕೊಡ್ತೀವಿ, ಅವ್ರ ಕೈಯಿಂದನೇ ಕೊಡ್ತೀವಿ. ಇನ್ನೊಂದು 1/4 ಗಂಟೆ 10 ನಿಮಿಷ ಕೂತ್ಕೊಳ್ರಿ ಆರಾಮಾಗಿ. ಅದಕ್ಕೆ ಅವ್ರಿಗೆ ನಮ್ಮ ಶಾಲೆಯ ಪರವಾಗಿ, ನಮ್ಮ STMC ಪರವಾಗಿ, ಗ್ರಾಮಸ್ಥರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ, ನಮ್ಮ ಶಾಲೆಯ ಪರವಾಗಿ, ನಮ್ಮ ವೈಯಕ್ತಿಕವಾಗಿ ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಸಿದ್ದಮ್ಮ ಮೇಡಮ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಮ್ಮ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಶಾಲೆಯ ಸಿಬ್ಬಂದಿಯವರಂತ ಶ್ರೀಯುತ ಹೇಮಗಿರಿ ಸರ್, ಮೇರಿ ಮಿಸ್ ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ನಮ್ಮ ತಿಪ್ಪೇಸ್ವಾಮಿ ಬರ್ಬೇಕಾಗಿತ್ತು, ಬಂದಿಲ್ಲ. ಅವರು ಕೂಡ ನಮ್ಮ ಶಾಲೆ ಬರೋದು ಇವತ್ತು ನಮ್ಮ ಶ್ರೀಮತಿಯಾದ ಜ್ಯೋತಿಯವರ ಹುಟ್ಟುಹಬ್ಬದ ಒಂದು ಅದಕ್ಕೆ ಎಲ್ಲ ರೀತಿ ನಮ್ಮ ಮಹೇಶು ಹಾಗೂ ನಮ್ಮ ತಮ್ಮನಾದ ನಮ್ಮ ಶಶಿಕುಮಾರ್ ಅಂತ ಈಗ ಬಂದಿದ್ದಾರೆ. ಹಾಗಾಗಿ ಮುಂದಕ್ಕೆ ಒಂದು ಮಾತು ಹೇಳಿದ್ರು, ನಾವು ಅವರ ಋಣದಲ್ಲಿದ್ದೀವಿ ಅಂತ. ನಾನು ಶಾಲೆ ನಮ್ಮ ಋಣದಲ್ಲಿದ್ರೆ ನನಗೆ ಇಷ್ಟ ಆಯ್ತು. ಶಾಲೆ ಋಣದಾಗೆ ನಾನು ಶಾಲೆ ಕಲಿತಂತ ಮಗ. ನಾನು ಈ ಶಾಲೆ ಕಲಿಸ್ಕೊಟ್ರೆ ಬುದ್ಧಿ ಇದೆಯಲ್ಲ, ಅದು ನನ್ನ ಈ ಮಟ್ಟದಲ್ಲಿ ಬೆಳೆಸಿದ್ದೀನಿ. ಹಾಗಾಗಿ ಮುಂದೆ ನಿಮ್ಮ ಮಕ್ಕಳನ್ನು ಆದಷ್ಟು ಬೇರೆ ಕಡೆ ಕಳ್ಸೋಂಥ ವ್ಯವಸ್ಥೆ ಮಾಡೋದಕ್ಕಿಂತ ಇಂಥ ಸರ್ಕಾರಿ ಶಾಲೆನ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಇಡೀ ನಮ್ಮ ಪೋಷಕರನ್ನ ಹೆಲ್ಪ್ ಮಾಡಬೇಕು. ಹಾಗೆ ಈ ನಮ್ಮ ಅಂಗನವಾಡಿ ಕಾರ್ಯಕರ್ತರು, ಅಂಗನವಾಡಿ ಟೀಚರ್ಗಳು ಅಲ್ಲಿ ಬೆಳೆಯುವಂತ ಮಕ್ಕಳನ್ನ ಇದೇ ಶಾಲೆಗೆ ಸೇರಿಸುವಂತ ಪ್ರೋತ್ಸಾಹ ನೀಡಬೇಕು. ಅದನ್ನ ಮಾಡ್ತಾ ಇಲ್ಲ. ಅದನ್ನ ಮಾಡಿದ್ರೆ ಇಲ್ಲಿ ಮೆಜಾರಿಟಿ 120 ಇರೋದು 200 ಆಗುತ್ತೆ. ಇಲ್ಲಿ ಶಾಲೆ ಮಕ್ಕಳು ಟೀಚರ್ಸ್ ಬರ್ತಾರೆ.
ಇಲ್ಲಿ ಒಂದು PT ಮಾಸ್ಟರ್ ಇಲ್ಲ, ಸ್ಟ್ರೆಂತ್ ಇಲ್ಲ. ಏನಕ್ಕೆ ಸ್ಟ್ರೆಂತ್ ಬೇಕಾಗಿರೋ ಕಾರಣ ಅಂದ್ರೆ ಅಂಗನವಾಡಿ ಕಾರ್ಯಕರ್ತರಿಂದ ಹೆಲ್ಪ್ ಬೇಕೇ ಬೇಕು. ಇದು ಕಾಲು ಆಲ್ಮೋಸ್ಟ್ ಈಗ ನಾವು ಅದನ್ನ ಟೀಚರ್ಸ್ ಕಡೆಯಿಂದ ಮಾತಾಡಿದ್ದೀನಿ. ಮುಂದೆ ಸರಿಗೆ ಅಡ್ಮಿಷನ್ ನಾವು ಇಲ್ಲೇ ಮಾಡ್ಸೋಣ ಸರ್ ಅಂತ ಹೇಳಿದ್ದಾರೆ. ಅದಕ್ಕೆ ಎಲ್ಲಾ ರೀತಿ ಒಂದು ಸ್ಪಂದನೆ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ. ಯಾವಾಗ ಸದಾಕಾಲ ಮಾರ್ಚ್ ಹೇಳ್ದಂಗೆ ನನ್ನ ಸಹಾಯ ಇಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ. ನಾನು ಇರೋ ಗಂಟೆಗೆ ಶಾಲೆಗೆ ಸಹಾಯ ಇದ್ದೇ ಇರುತ್ತೆ. ಹಾಗೆ ನಾವು ಮಹೇಶ್ ಅವರು ನಮಗೆ ಸರ್ ಹೇಳಿದ್ರೆ ಮಾಡ್ತಾರೆ ಅಂದ್ರು. ನಾನು ಹೇಳೋದು ಬೇಡ, ಅವ್ರು ಯಾವಾಗಲೂ ರೆಡಿ ಇದ್ದಾರೆ ಈ ಶಾಲೆಗೆ ಮಾಡೋಕ್ಕೆ. ಮಹೇಶ್ ವಿರಾತಕನ ಮಾಡ್ತಾರೆ. ಅದಕ್ಕೆ ನೀವು ಪ್ರೋತ್ಸಾಹ ಕೊಡ್ಬೇಕು. ಅವ್ರನ್ನ ಇನ್ವೈಟ್ ಮಾಡಿ ಅವ್ರ ಹತ್ರ ಕೇಳಬೇಕು, ಈ ತರ ಇದೆ ಸರ್ ಯಾವಾಗ ಮಾಡೋದಂತ. ಟೈಮಿಂಗ್ಸ್ ಹಾಕೊಂಡು ನೀವು ಪ್ರಿಪ್ರೇಷನ್ ತಗೊಂಡ್ರೆ ಅವ್ರು ಯಾವಾಗ ಸದಾ ಸಿದ್ಧ. ನಾನು ಹೇಳೋದೇ ಬೇಕಾಗಿಲ್ಲ. ಇಂಥ ಹೇಳ್ತಾ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.